ಎಲ್ರಿಗೂ ಜೈ ಭೀಮ್. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಉದ್ದೇಶ ಏನಂದರೆ, ಏಪ್ರಿಲ್ 1ನೇ ತಾರೀಕಿಂದ ಏಪ್ರಿಲ್ 14ನೇ ತಾರೀಕುವರೆಗೂ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಚರ್ಚೆ ಮಾಡಬೇಕಂತೇಳಿ ನಿನ್ನೆ ವಿಡಿಯೋ ಮಾಡಿದ್ದು. ಸುಮಾರು ಜನ ಅದಕ್ಕೆ ಬೆಂಬಲಿಸಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ಅಂತೇಳಿ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು. ಆಮೇಲೆ ವಿಶೇಷವಾಗಿ ರೆವರೆಂಡ್ ಚಂದ್ರಪ್ರಸಾದ್ ಅವರು, ಫಾದರ್ ಡಾಕ್ಟರ್ ರೆವರೆಂಡ್ ಚಂದ್ರಪ್ರಸಾದ್ ಅವರು ಫೋನ್ ಮಾಡಿ, ಈ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ, ಎಲ್ಲಿ ಕಾರ್ಯಕ್ರಮ ರೂಪಿಸಿದ್ರೆ ಹೇಳಿ, ನಾನು ಭಾಗವಹಿಸ್ತೀನಿ ಅಂತೇಳಿ ಅವರು ಫೋನ್ ಮಾಡಿದರು. ಮತ್ತು ಲೇಖಕರಾದಂಥ ಮಂಗಳೂರು ವಿಜಯ್ ಅವರು ಬೆಳಗ್ಗೆ ಇವತ್ತು ಫೋನ್ ಮಾಡಿಬಿಟ್ಟು, ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ, ನೀವು ಎಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ, ಈ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದ ಬಗ್ಗೆ ನೀವು ಆ ವಿಡಿಯೋ ಮಾಡಿದ್ದು ತುಂಬ ಇಷ್ಟ ಆಯಿತು, ಎಲ್ಲಿ ಕಾರ್ಯಕ್ರಮ ಮಾಡ್ತೀರಿ ಹೇಳ್ರಿ, ನಾನು ಭಾಗವಹಿಸ್ತೀನಿ ಅಂತ ಹೇಳಿದರು. ನಾನು ಕಾರ್ಯಕ್ರಮ ಮಾಡ್ತೀನಿ ಅನ್ನೋ ಉದ್ದೇಶ ಅಲ್ಲ ಅದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಪ್ರತಿಯೊಬ್ಬರು ಕೆಲಸ ಕಾರ್ಯ ಆಸ್ತಿ ಪಾಸ್ತಿ ಎಲ್ಲ ಸಂಪಾದನೆ ಮಾಡಿದ್ದಾರೆ. ಪ್ರತಿಯೊಬ್ಬರ ಜವಾಬ್ದಾರಿ ಇದು. ಒಂದು ದಿವಸಕ್ಕೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗಬಾರ್ದು. ಕನಿಷ್ಠ 14 ದಿನ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಹೆಂಗೆ ಬಾಬಾ ಸಾಹೇಬ್ ಹುಟ್ಟಿದ್ರು, ಹೆಂಗೆ ಕಷ್ಟಪಟ್ಟಿದ್ರು, ಹೆಂಗೆ ಓದ್ರು, ಯಾಕೆ 50,000 ಪುಸ್ತಕಗಳನ್ನು ಅವರು ಸಂಗ್ರಹಣೆ ಮಾಡಿದ್ರು, ಓದಿದ್ರು, ಯಾಕೆ ಲಂಡನ್ಗೆ ಹೋಗ್ಬೇಕಾಯ್ತು, ಯಾಕೆ ಅವರು ಸಂವಿಧಾನ ಬರೆದ್ರು, ಸಂವಿಧಾನದಲ್ಲಿ ನಮಗೆ ಏನೇನು ಬೇಕು ಅದೆಲ್ಲ ಹೆಂಗೆ ಕೊಟ್ಟರು, ಇದನ್ನು ಒಂದು ಚರ್ಚೆ ಆಗಬೇಕಂತೇಳಿ ನೆನೆ ವಿಡಿಯೋ ಮಾಡಿದ್ದಕ್ಕೆ ತುಂಬ ರೆಸ್ಪಾನ್ಸ್ ಬಂದಿದೆ. ಸುಮಾರು ದೊಡ್ಡ ದೊಡ್ಡ ಲೇಖಕರೆಲ್ಲ ಫೋನ್ ಮಾಡಿದ್ದಾರೆ. ತುಂಬ ನನಗಂತೂ ಸಂತೋಷ ಆಯಿತು. ಯಾಕೆಂದರೆ ಸಣ್ಣ ವಿಡಿಯೋ ಮಾಡಿದ್ಮೇಲೆ ಇಷ್ಟೊಂದು ಜವಾಬ್ದಾರಿ ನನ್ನ ಮೇಲೆ ಇದೆಯಾ, ಸಮಾಜದ ಮೇಲೆ ಇದೆಯಾ, ಈ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ಮುಂದೆ ಎಳ್ಕೊಂಡು ಹೋಗ್ತಾರಾ ಅನ್ನೋದನ್ನು ತುಂಬ ಖುಷಿ ಆಯಿತು. ಇದೇ ಥರನೇ ಬೇಕಾದ್ರೆ ಇವತ್ತು ನೋಡಿ, ಏಪ್ರಿಲ್ 1ನೇ ತಾರೀಕು ಅಂತೇಳಿ ಮೂರ್ಖರ ದಿನಾಚರಣೆ ಅಂತ ಮಾಡ್ತಾರೆ. ನಾವು ಹಂಗೆ ಮಾಡಬಾರ್ದು. ನಾವು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವ್ ಬ್ಯಾಂಕನ್ನು ಹೆಂಗೆ ಸ್ಥಾಪನೆ ಮಾಡಿದ್ರು, ಅದು ಸ್ಥಾಪನೆ ಮಾಡೋಕ್ಕೆ ಕಾರಣ ಏನು, ರೂಪಾಯಿ ಏನು ವ್ಯಾಲ್ಯೂ ಇದೆ, ಅದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ದನ್ನು ನಾವು ಹೆಚ್ಚೆಚ್ಚು ಮಾತಾಡಬೇಕಾಗಿದೆ. ಇದು ಯಾರೋ ಅವಿವೇಕಿಗಳು ಏಪ್ರಿಲ್ ಫೂಲ್ ಮಾಡಿದ್ದನ್ನು ನಾವು ಮಾಡಬಾರ್ದು. ನಾವು ಮಾಡಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಹೆಚ್ಚೆಚ್ಚು ಈ ಸಮಾಜಕ್ಕೆ ತಿಳಿಸ್ಬೇಕು, ಈ ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡಬೇಕನ್ನೋ ಉದ್ದೇಶದಿಂದ ಮಾಡಿದ್ದೆ. ತುಂಬ ಜನ ಫೋನ್ ಮಾಡಿ ತುಂಬ ನನಗೆ ಸಹಕರಿಸಿದ್ದೀರಾ. ದೊಡ್ಡ ದೊಡ್ಡ ಲೇಖಕರು ಡಾಕ್ಟರ್ ರೆವರೆಂಡ್ ಚಂದ್ರಪ್ರಸಾದ್ ಅವರಿಗೆ ಮತ್ತು ಮಂಗಳೂರು ವಿಜಯ್ ಸರ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಜೈ ಭೀಮ್, ಜೈ ಕಾಂಚೀರಾಮ್.